ಐಸ್ ಕ್ರೀಮ್ ಪಾರ್ಟಿ. ನಮ್ಮ ಹತ್ರ ಒಂದು ಐಸ್ ಕ್ರೀಮ್ ಪಾರ್ಟಿ ಫೋಟೋ ಇದೆಯಲ್ಲ, ಕಳ್ಸೋಣ. ವಾಟ್ ಅ ಕೋಇನ್ಸಿಡೆನ್ಸ್. ಸೋನೆ ಮಾಡೋಣ. ಅದಕ್ಕೆ ಹೆಂಗೆ ನಾವು ವಾಟ್ ಅ ಕೋಇನ್ಸಿಡೆನ್ಸ್ ಲಕ್ಷ್ಮಿ. ಸೇಮ್ ಫೋಟೋಸ್, ಕಿಚನ್ ಪಾರ್ಟಿ. ಹೌದು, ಸೇಮ್. ನಾನು ಅದೇ ಅನ್ಕೋತಿದ್ದೆ ಲಕ್ಷ್ಮಿ. ನಿಮ್ದು ಕಿಚನ್ ಪಾರ್ಟಿ, ನಮ್ದು ಕಿಚನ್ ಪಾಡು, ಆಮೇಲೆ ಪಾರ್ಟಿ. ಪಾಡ ಹಾಗಂದ್ರೆ ಏನದಕ್ಕೆ? ಹಾ ಮರ್ತೆ, ಆಗ್ಲೇ ಮಾತಾಡ್ಬೇಕಾದ್ರೆ ಏನೋ ಸೌಂಡ್ ಬಂತಲ್ಲ, ಏನದು? ಅಯ್ಯೋ, ಅದನ್ನ ನೀನ್ ಯಾಕೆ ಕೇಳ್ತೀಯ ಬಿಡು ಲಕ್ಷ್ಮಿ. ಇಲ್ಲ ನೀವ್ ಹೇಳಲೇಬೇಕು. ನಾನು ಸ್ಟವ್ ಮೇಲೆ ಕುಕ್ಕರ್ ಇಟ್ಟು ಹೊರಗಡೆ ಬಂದು ನಿನ್ ಜೊತೆ ಮಾತಾಡ್ಕೊಂಡು ನಿಂತಿದ್ನ, ಒಳಗಡೆ ಕುಕ್ಕರ್ ಬ್ಲಾಸ್ಟು. ಅಯ್ಯೋ ದೇವ್ರೆ, ನಿಮ್ಗೆ ಯಾರಿಗೂ ಏನೂ ಆಗಿಲ್ಲ ತಾನೆ? ನಾನ್ ನಿನ್ ಜೊತೆ ಹೊರಗಡೆ ಫೋನಲ್ಲಿ ಮಾತಾಡ್ತಿದ್ನಲ್ಲ. ಹೌದಲ್ಲ, ಮನೆ ಒಳಗಡೆ ಯಾರಿಗೂ ಏನೂ ಆಗಿಲ್ಲ ತಾನೆ? ಇಲ್ಲ, ಆದ್ರೆ ಕಿಚನ್ ಎಲ್ಲ ಗಬ್ಬೆದ್ದೋಯ್ತು. ಮಾಡಿದುಣ್ಣೋ ಮಾರಾಯ ಅಂತ ಇಡೀ ಕಿಚನ್ನ ಕ್ಲೀನ್ ಮಾಡೋ ಅಷ್ಟೊತ್ತಿಗೆ ನನ್ ಸೊಂಟನೇ ಬಿದ್ದೋಯ್ತು. ಆಮೇಲೆ ಸಂಜೀವ್ ಅವರು ಹೊರಗಡೆಯಿಂದ ಊಟದ ಜೊತೆಗೆ ಐಸ್ ಕ್ರೀಮ್ ತಂದು ನಂಗೆ ಸರ್ಪ್ರೈಸ್ ಕೊಟ್ರು. ಸದ್ಯ. ಹೌದು, ಅದಕ್ಕೆ ನೀವ್ಯಾಕೆ ಅಡುಗೆ ಮಾಡಕ್ ಹೋಗಿದ್ರಿ? ಅದು ಅಡ್ಗೆ ಮಾಡೋದನ್ನ ಕಲ್ತ್ಕೊಳ್ಳೋಣ ಅಂತ. ಅಣ್ಣ ನಿಮ್ಮನ್ನ ಅಡುಗೆ ಮನೆ ಒಳಗೆ ಹೆಂಗ್ ಬಿಟ್ಟ? ಕರೀರಿ, ಅವನ ಕ್ಲಾಸ್ ತಗೋಬೇಕು. ಅವನಿಗೆ ಅಷ್ಟೇ ಅಲ್ಲ, ದೊಡ್ಡಮ್ಮ ಮತ್ತೆ ಕುಮ್ಮತಾತೇನೂ ಕರೀರಿ, ಎಲ್ರಿಗೂ ಕ್ಲಾಸ್ ತಗೋತೀನಿ. ಅಯ್ಯೋ ಲಕ್ಷ್ಮಿ, ಅವ್ರು ಯಾರೂ ನಂಗೆ ಕೆಲಸ ಹೇಳಿಲ್ಲ. ನಾನೇ ಸುಮ್ಮನೆ ಕೂತಿರ್ತೀನಲ್ಲ ಅಂತ ಕೆಲಸ ಮಾಡ್ತಾ ಇದ್ದೀನಿ ಅಷ್ಟೇ. ಪ್ಲೀಸ್ ಅದಕ್ಕೆ ಇನ್ಮೇಲೆಲ್ಲ ಮಾಡಕ್ ಹೋಗ್ಬೇಡಿ. ಸರಿ. ಆಮೇಲೆ ಲಕ್ಷ್ಮಿ, ನಾನು ಮನೇಲಿ ಅಡುಗೆ ಮಾಡಿದ್ದು, ಕುಕ್ಕರ್ ಬ್ಲಾಸ್ಟ್ ಆಗಿದ್ದು ಯಾವುದನ್ನು ನಮ್ಮ ಮನೇಲಿ ಹೇಳಕ್ ಹೋಗ್ಬೇಡ ಪ್ಲೀಸ್. ಗೊತ್ತು ಅದಕ್ಕೆ, ಎಲ್ರು ಗಾಬರಿ ಆಗ್ತಾರೆ, ನಾನು ಹೇಳಲ್ಲ ಬಿಡಿ. ಎಸ್ಪೆಷಲಿ ಆದಿಗಂತೂ ಗೊತ್ತೇ ಆಗ್ಬಾರ್ದು. ಅವ್ನ್ ಮೊದ್ಲೇ ಗಾಬರಿ ಗೋಪಾಲ. ಅದಕ್ಕೆ ಗಾಬರಿ ಗೋಪಾಲ ಚೆನ್ನಾಗಿದೆ ಹೆಸರು, ಇನ್ಮೇಲೆ ನಾನು ಹಂಗೆ ಕರಿತೀನಿ. ಅಯ್ಯೋ, ದಯವಿಟ್ಟು ಹಾಗೆ ಮಾಡ್ಬೇಡ ಲಕ್ಷ್ಮಿ. ನಾನೇ ನಿನಗೆ ಈ ಹೆಸರು ಹೇಳ್ಕೊಟ್ಟಿದ್ದು ಅಂತ ಅವನಿಗೆ ಗೊತ್ತಾಗ್ಬಿಡುತ್ತೆ. ಇಲ್ಲ ಅದಕ್ಕೆ, ಇದೊಂದು ವಿಷಯದಲ್ಲಿ ಮಾತ್ರ ನಾನು ನಿಮ್ಮ ಮಾತು ಕೇಳಲ್ಲ. ನಾನು ಅವನ್ನ ಗಾಬರಿ ಗೋಪಾಲ ಅಂತಾನೆ ಕರೆಯೋದು.